ಅತ್ಯಂತ ಶ್ರೀಮಂತ ಸಂಸ್ಕೃತಿ, ಶ್ರೀಮಂತ ಆಚಾರ, ಶ್ರೀಮಂತ ಪರಂಪರೆ ಯಾವ ದೇಶದಿದೆ ಅಂತಂದ್ರೆ ಅದು ಹೆಮ್ಮೆಯಿಂದ ಹೇಳೋಣ, ಅದು ನಮ್ಮ ಭಾರತ ದೇಶದ್ದು. ವೈವಿಧ್ಯಮಯದಿಂದ ಕೂಡಿದಂತದ್ದು, ಅನೇಕ ವಿಶೇಷತೆಯಿಂದ ಕೂಡಿದಂತದ್ದು. 60 ಕಿಲೋಮೀಟರ್ ಭಾಷೆ ಚೇಂಜ್ ಆಗ್ತಾ ಇರುವಂತ ಈ ಭಾರತ ದೇಶ ಅನೇಕ ಆಚಾರ ವಿಚಾರ ಸಂಸ್ಕೃತಿ ಭಾಷೆಗಳಿದ್ರೂ ಕೂಡ ನಮ್ಮ ಧರ್ಮ ಪರಂಪರೆಯನ್ನ ಇವತ್ತು ಇಡೀ ವಿಶ್ವದಲ್ಲೇ ಕೊಂಡಾಡ್ತಾ ಇದ್ರೆ ಅದು ನಮಗೆ ನಿಮಗೆಲ್ಲರೂ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ನೋಡಿ, ವಯಸ್ಸಿನಲ್ಲಿ ಬಹುಶಃ ಎಲ್ಲರೂ ಅಪರ್ನೊಬ್ರು ಏನಾದ್ರೂ ನಮ್ಮ ವಯಸ್ಸಿದವ್ರು ಇರ್ಬೋದು, ಬಟ್ ಉಳಿದವ್ರು ಎಲ್ಲರೂ ನನಗಿನ 10 ವರ್ಷ ಸಣ್ಣವು. ನಾವು ವಿಚಾರ ಮಾಡ್ರಿ, ನಾನು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ಗುರು ಹಿರಿಯರು ಇಲ್ಲಿದ್ದೀರಿ, ನನಗೂ ಒಬ್ಬ ಮಗ ಇದ್ದಾನ, ನಿಮಗೂ ಮಕ್ಕಳಿದಾವ, ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಒಬ್ಬ ಮಗನ್ ಕೊಡು ಅಂತಂದ್ರೆ ಯಾರಾದ್ರೂ ಕೊಡ್ತೀರಿ ನೀವ ಹೇಳಿ? ನಾನಂತೂ ಕೊಡುವುದಿಲ್ಲ. ಆದ್ರೆ ನಮ್ಮ ಸಮಾಜವನ್ನ ಕಟ್ಟಬೇಕು, ಬಸವ ಸಂಸ್ಕೃತಿಯನ್ನ ಉಳಿಸಬೇಕು, ನಮ್ಮ ಪರಂಪರೆ ನಮ್ಮ ಧರ್ಮವನ್ನ ಬೆಳೆಸಬೇಕು, ರಕ್ಷಿಸಬೇಕು ಅಂತ ಹೇಳಿ ಇವರು ತಾಯಿಗಳು ಏನು ನಮ್ಮ ಸಮಾಜಕ್ಕೆ ಇವ್ರನ್ನ ಬೆಳವಣಿಗೆಯಾಗಿ ಕೊಟ್ಟಿದ್ದಾರಲ್ಲ, ಮಹಾನ್ ತಾಯಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕಾಗತ್ತೆ. ಅವರ ತ್ಯಾಗ ಮಗನ ಸಮಾಜಕ್ಕೆ ಧಾರೆಯಾರನ್ನು ಕೊಟ್ಟಿದ್ದಾರೆ. ಎದಕ್ಕೋಸ್ಕರ ಇವತ್ತು ನಾವು 8 ದಿನದಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಂಡ ಕೂತು ಪುರಾಣ ಕೇಳೋದು, ಚರಿತ್ರೆಯನ್ನ ಕೇಳೋದು ದೊಡ್ಡ ಮಾತಲ್ಲ. ಆದ್ರೆ ಅವರ ತ್ಯಾಗ ಎಷ್ಟು ದೊಡ್ಡದನ್ನೋದನ್ನ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇದ್ರು ನಮ್ಮ ಬಗ್ಗೆ. ನಾನು ಒಂದು ಮಾತು ಹೇಳ್ತೀನಿರಪ್ಪ, ತಮ್ಮೆಲ್ಲರಿಗೂ ಒಂದು ಸಾಕ್ಷಿ ಇಟ್ಕೊಂಡು ಒಂದು ಮಾತನ್ನ ಹೇಳ್ತೀನಿ. ನಾನು ಕಾಯಕದಾಗನ ದೇವ್ರನ್ನ ಕಂಡಿದ್ದೀನಿ. ನಾನು ಇವತ್ತು ಬರಬೇಕಾದ್ರೆ ಇದೇ ಊರಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿದ್ರೆ ಅದನ್ನ ಓಪನಿಂಗ್ ಮಾಡೋದು ಮಾಡಿದ್ವಿ, ಒಂದು ಅಂಬೇಡ್ಕರ್ ಭವನ್ ಕಟ್ಕೊಟ್ಟಿದ್ನಿ ಅದನ್ನ ಓಪನಿಂಗ್ ಮಾಡೋದ್ರು ಮಾಡಿದ್ವಿ. 3ನೇ ಕಾರ್ಯಕ್ರಮ ಕೆಲಸ ಮಾಡಿದ ನಂತರ ಆ ಜನರು ಆ ಮುಖದ ಭಾವನೆಯನ್ನ ನೋಡಿದ್ರೆ ನನಗೆ ಹುಗ್ಗಿ ಹಾಲ ಉಂಡಷ್ಟು ಖುಷಿ ಆಯ್ತು ಅಂತ ಹೇಳ್ತೀನಿ ನಾನು ಯಾವಾಗಿದ್ರು. ಅದೇ ಸ್ವಾರ್ಥಕತೆ, ಕಾಯಕವೇ ಕೈಲಾಸ. ನಾವು ದೇವರನ್ನು ಎಲ್ಲಿ ಹುಡುಕ್ಲಿ? ನಾನು ದೇವರನ್ನು ಹುಡುಕೋದು ಇವರ ಮುಖದಲ್ಲಿನ ಆ ಭಾವನೆಯನ್ನ ನೋಡಿದ್ರೆ ನನಗೆ ಅಷ್ಟೇ ಖುಷಿ ಆಗುತ್ತೆ. 7.5 ವರ್ಷ ಆಯ್ತು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ನಾನು ಓಡಾಡ್ತಾ ಇದ್ರೂ ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿ ಪರವಾದಂತ ಚಿಂತನೆ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಯಾವತ್ತೂ ನಾನು ಕಡೆಗಣಿಸ್ಲಿಕ್ಕೆ ಹೋಗಲಿಲ್ಲ. ಇವತ್ತು ಕೇಳಿದ್ರು, ಅಪ್ಪ ಆಧಾರ್ ಕಾರ್ಡ್ ತಗೊಂಡು ಹೋದ್ರ ನಮಗ್ ಬಸ್ನಾಗ ಸೀಟ ಸಿಗೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಕೂತಂತವ್ರ ಪರ ಎಷ್ಟು ನಂಗೆ ಹೆಮ್ಮೆ ಅನಿಸ್ತೈತಿ. ನೀವು ಒಂದು ಬರೀ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ ಕೈ ಹತ್ರಿ ನೋಡ್ರಪ್ಪ. ಇದು ನನಗೇನ್ ಖುಷಿ ಕೊಡುತ್ತಂತಂದ್ರೆ, ನಮ್ಮ ಅವ್ವ ಅಪ್ಪರು ಯಾವ ಗಳಿಗೆ ಒಳಗಡೆ ನನಗೆ ಲಕ್ಷ್ಮಿ ಅಂತ ಹೆಸರಿಟ್ಟರು ಗೊತ್ತಿಲ್ಲ. ಆ ಗೃಹಲಕ್ಷ್ಮಿ ಯೋಜನೆಗೂ ಈ ಲಕ್ಷ್ಮಿಗೂ ಅದು ಏನ್ ಅವಿನಾಭಾವ ಸಂಬಂಧ ಇದೆನೂ ಗೊತ್ತಿಲ್ಲ. ಎಲ್ಲ ತಾಯಿಯಂದ್ರಿಗೆ, ಅಕ್ಕ ತಂಗಿಯರಿಗೆ, ನನ್ನ ಗೆಳತಿಯ ಸಮಾನರಿಗೆ ತಿಂಗಳಿಗೆ 2,000 ರೂಪಾಯಿಯಿಂದ ಅವ್ರ ಮಣಿ ನಡೆಯುತ್ತೆ ಅಂತ ನಾ ಹೇಳೋದಿಲ್ಲ. ಆದ್ರೆ ಆ 2,000 ರೂಪಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾದ್ರೂ ಐಸ್ ಕ್ರೀಮ್ ಕೊಡಿಸಂತಂದಾಗ ಬ್ಯಾರೆಯವ್ರ ಕಡೆಗೆ ಇಸ್ಕೊಳ್ಳೋದ್ರೆ ತಮ್ಮ ಕಡೆ ಇದ್ದಂತ 100 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಅವ್ರಿಗೆ ಬಂದಿದೆಯಲ್ಲ, ಅದು ಬಹಳ ಖುಷಿ ಅನ್ಸುತ್ತೆ. ಈ 2,000 ರೂಪಾಯಿ ತಾವೆಲ್ಲ ಹಿರಿಯರು ಕೂತಿದ್ದೀರಿ, ಎಲ್ಲ ಗಂಡಸರು ಕೂತಿದ್ದೀರಿ, ನೀವೇ ಮನೆ ನಡೆಸೋರು, ನಿಮ್ಮ ಮನೆ ನೀವೇ ನಡೆಸೋರು, ಯಾಕಂದ್ರೆ ನೀವು ನಿಮ್ಮ ಮನೆ ಹಿರಿಯರು. ಆ 2,000 ರೂಪಾಯಿದಿಂದ ಬಹಳ ಚೇಂಜ್ ಮಾಡಿದ್ವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಒಬ್ಬ ಮಹಿಳೆಗೆ ಶಾಲೆಯನ್ನ ಕಲಿಸ್ಲಿಕ್ಕೆ ಹೇಳಿದ್ರು, ರಾಟಿ ತಗೊಂಡ್ರು ಅಂತ ಹೇಳಿದ್ರು. ಇಲ್ಲಿವರೆಗಪ್ಪ 1,26,00,000 ಹೆಣ್ಮಕ್ಕಳಿಗೆ ಒಬ್ಬೊಬ್ಬರಿಗೆ 46,000 ರೂಪಾಯಿ ಒಬ್ಬೊಬ್ಬರಿಗೆ. ಈಗ ಮತ್ತೆ 24ನೇ ಕಂತು ಇವತ್ತು ಹಾಕಿದೇನ್ರಿ, ಮೊನ್ನೆ ಶುಕ್ರವಾರ ದಿನ. ಈ ಶನಿವಾರದೊಳಗಡೆ ಮತ್ತೆ 2,000 ಬರ್ತಾವ. ಅಂದ್ರೆ ಒಬ್ಬೊಬ್ಬರಿಗೆ 48,000 ರೂಪಾಯಿ. ಇದು ನಾವು ದೊಡ್ಡ ಸಾಧನೆ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಕೆಲಸವನ್ನ ಮಾಡಬೇಕಾದ್ರೆ ಮಹಿಳೆಯರಿಗೂ ಏನಾದ್ರೂ ಒಂದು ಕೊಡಬೇಕು ಅನ್ನೋಂತ ಒಂದು ಅಭಿಲಾಷೆ. ಯಾಕಂದ್ರೆ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಬಹಳಷ್ಟಾಯ್ತು.
ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು. ಒಂದು ಅನಾಸಿನ್ ಟ್ಯಾಬ್ಲೆಟ್ ಅಪ್ಪ ಮೊದಲು ಎಷ್ಟಿತ್ತು, ಈಗ ಅದ್ರ ಬೆಲೆ ಎಷ್ಟಾಯ್ತು. ಒಂದು ಜಂಡು ಬಾಂಬ್ ಎಷ್ಟಿತ್ತು, ಅದ್ರ ಬೆಲೆ ಎಷ್ಟಾಯ್ತು. ಇದೆಲ್ಲ ನೋಡಿದಾಗ ಹೆಣ್ಮಕ್ಳ ಪ್ರತಿಯೊಂದು ಕೆಲಸಕ್ಕೂ ಗಂಡಸರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತ ಒಂದು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡಿ 2,000 ರೂಪಾಯಿನ ಕೊಡ್ತಾ ಇದ್ರು. ನಿಮ್ಮ ಸ್ವಾಭಿಮಾನ. ಇನ್ನು ನಾನು ಏನು ಹೇಳಿ, ನನಗಂತೂ ಕಣ್ಣು ಹತ್ತದೈತಿ ಅಂತ ಹೇಳಿದೆ. ನಾನು ಜಾಸ್ತಿ ಮಾತಾಡೋದು ಬೇಡ. ನನ್ನ ಕ್ಷೇತ್ರ ಒಳಗಡೆ ಹೊನ್ನಾಳದಾಗ ಒಂದು ಅಕ್ಕಾರ ಮಠ ಕಟ್ಟಾಕತ್ತಾರೆ. ಅಕ್ಕಾರ ನೋಡ್ರಿ ನೋಡ್ರಿ ಅಂತವರು ಬಹಳ ದಿನದಿಂದ ನಾವು ಹೇಳಕತ್ತಾರೆ. ಇಲ್ಲಿ ಅರಳಿ ಕಟ್ಟಿ ಮೊನ್ನೆ ಮುತ್ನಾಳ್ ಅಜ್ಜರ್ನು ಬಹಳ ನಡ್ಕೊಳ್ತಾ ಇದೆ. ದುರಾದೃಷ್ಟ ಅವರು ಕೂಡ ದೈವಾಧೀನರಾದ್ರು. ಆಮೇಲೆ ನಮ್ಮ ನಾಗೇಜ್ಜನ ಮಠ ಒಂದು, ತಾರಿಹರದಾಗ ಒಂದು ಬಹಳಷ್ಟು ವಯಸ್ಸಿನಲ್ಲಿ ಸಣ್ಣವರಿದ್ರು ಕೂಡ 4 ಕಾರ್ನರ್ದಿಂದ ನನ್ನ ಕ್ಷೇತ್ರದ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಭಕ್ತಿ ಭಾವನೆಯ ಒಂದು ಇದನ್ನ ಬಿತ್ತುತ್ತಾ ಇರೋದು ನೋಡಿದ್ರೆ ನಮ್ಮ ಭವಿಷ್ಯ ಬಹಳ ಸೇಫ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಣ್ಣ ಬಸವಣ್ಣನವರು ಹೇಳಿದ ಹಾಗೆ ನಾವು ಯಾವತ್ತೂ ಕೂಡ ಜಾತಿ ಮಾಡೋದು ಬೇಡ. ಮನುಷ್ಯರಾಗಿ ಒಮ್ಮೆ ಬಂದಿದ್ದೀವಿ. ಎಷ್ಟೋ ಪ್ರಾಣಿಗಳು, ಎಷ್ಟೋ ಜೀವರಾಶಿಗಳು ಹುಟ್ಟಿದ ಮೇಲೆ ಒಮ್ಮೆ ಮನುಷ್ಯನ ಜೀವನ ಬರುತ್ತದೆ. ಹಿರಿಯರು ಹೇಳ್ತಾರೆ, ಗುರುಗಳು ಹೇಳ್ತಾರೆ. ಈ ಮನುಷ್ಯನ ಜೀವನದಲ್ಲಿ ಅದೆಷ್ಟು ದಿನ ಬದುಕ್ತೀವಿ, ಎಷ್ಟು ದಿನ ಉಳಿತೀವಿ ಅನ್ನೋದೇನೋ ಗೊತ್ತಿಲ್ಲ. ಆದರೆ ಇದ್ದಾಗ ಮಾತ್ರ ನಮ್ಮ ಅಸೂಹೆಯನ್ನ ತೆಗೆದು ಹಾಕೋಣ, ಬೇರೆಯವ್ರನ್ನ, ಬೇರೆ ಜಾತಿಯವ್ರನ್ನ ಪ್ರೀತಿಸೋದನ್ನ ನಾವು ಕಲಿಯೋಣ. ಅವಾಗ ಆ ಬಸವ ಪರಂಪರೆಗೆ, ಬಸವ ಧರ್ಮಕ್ಕೆ ಒಂದು ಅರ್ಥ ಸಿಗುತ್ತೆ. ಇಲ್ಲಿ ಪುರಾಣ 8 ದಿನ ಕೇಳಿ 9ನೇ ದಿನಕ್ಕೆ ಅವ್ರು ಯಾರೋ ಬೇರೆ ಜಾತಿಯವರು ಅಂತಂದ್ರೆ ಅದಕ್ಕೆ ಬಸವನ್ನ ಒಲಿಯೋದಿಲ್ಲ. ಅದಕ್ಕೆ ನಾನು ಹೇಳೋದು, ತಾವೆಲ್ಲರೂ ಕೂಡ ನಮ್ಮ ಮುಂದಿನ ಭವಿಷ್ಯವಾದಂತ ನಮ್ಮ ಮಕ್ಕಳಿಗೆ ಈ ಒಂದು ಪುರಾಣದ ಅರ್ಥವನ್ನ ನೀವು ಅವ್ರ ತಲೆಯಲ್ಲಿ ತುಂಬಿದ್ರೆ ಅವರು ಮುಂದೆ ತಮ್ಮ ಮಕ್ಕಳಿಗೆ ಈ ಸಂಸ್ಕೃತಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ತಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಊರಿನ ಮಗಳಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಮಠಕ್ಕೇನೆಲ್ಲ ಮಾಡಬೇಕು, ಅಪ್ಪ ಅವರೊಂದು ಕೆಲಸ ಹೇಳಿದ್ದಾರೆ. ತಮ್ಮಾಗ್ನೂ ನಾನು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ಕೂಡ ಮುಖ್ಯವಂತ ದಿನದಲ್ಲಿ ಮಾಡ್ತೀನಿ. ಮತ್ತು ಬಸವಣ್ಣನ ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ. ಈಗಾಗಲೇ 50 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ ಬಸವಣ್ಣ ದೇವಸ್ಥಾನಕ್ಕೆ. ಅದನ್ನು ಕೂಡ ಇನ್ನೊಂದೆರಡು ದಿನದಲ್ಲಿ ನೀವು ಹೋಗಿ ಒಂದ್ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರುತ್ತೆ. ಕಮಿಟಿ ಅವ್ರನ್ನೆಲ್ಲ ಕರ್ಕೊಂಡು ಆದಷ್ಟು ಬೇಗ ಬಸವಣ್ಣ ದೇವಸ್ಥಾನದ ಉದ್ಘಾಟನೆಯನ್ನು ಕೂಡ ಆ ಗುಡಿ ಮುಗಿಸಿ ಅತಿ ವಿಜೃಂಭಣೆಯಿಂದ ಮತ್ತೆ ಎಲ್ಲ ಗುರು ಹಿರಿಯರನ್ನ ಕರೆದು ಅವ್ರ ಸಮ್ಮುಖದಲ್ಲೇನೆ ಬಸವಣ್ಣನ ದೇವಸ್ಥಾನ ಉದ್ಘಾಟನೆ ಮಾಡೋಣ ಅಂತ ಹೇಳ್ತಾ, ಈ ಊರು ಏನು ಇಂಟರ್ನಲ್ ರೋಡ್ಗಳಿದಾವೆ, ಆ ರೋಡ್ಗೆ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀರಿ. ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲೇ ಊರು ಒಳಗಡೆ ರೋಡ್ಗಳು ಕೂಡ ಅತಿ ಶೀಘ್ರದಲ್ಲೇ ಶುರು ಆಗ್ತವೆ ಅನ್ನೋದನ್ನ ಹೇಳ್ತಾ, ಈಗಾಗಲೇ ಸ್ಕೂಲ್ ಕೂಡ 4 ರೂಮ್ಗಳನ್ನ ಕೊಟ್ಟಿದ್ದೀನಿ. ನೀವೆಷ್ಟೋ ದಿನದ ಬಹುದಿನದ ಬೇಡಿಕೆಯ ಒಂದು ಬ್ರಿಡ್ಜ್ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಬ್ರಿಡ್ಜ್ ಕೂಡ ಕಟ್ಟಿಸಿಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಈ ಊರಿನ ಮಗಳಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ.